ಇನ್ನೊಂದು, ನೀವು ವಾರಾಹಿ ಪಂಜುರ್ಲಿ ಹೆಸರಲ್ಲೂ ಕೂಡ ಬ್ರಾಹ್ಮಣೀಕರಣ ಆಗ್ತಾ ಇದೆ ಅನ್ನೋ ಒಂದು ಆಕ್ಷೇಪವನ್ನು ಎತ್ತಿದ್ರಿ, ಯಾಕೆ? ಅಲ್ಲ, ವಾರಾಹಿ ಎಂಬ ನೋಡಿ, ಪಂಜುರ್ಲಿ ಅಂತ ಕರೆದ್ರೆ ಏನು ತೊಂದರೆ? ಅದೇ ಶಬ್ದ ಅಲ್ಲೋ ಸಂಸ್ಕೃತದ ಪರ್ಯಾಯ ಶಬ್ದ, ಉಪನಾಮ. ಇಲ್ಲಿಯ ದೈವಗಳೆಲ್ಲವೂ ಊರಿನ ಹೆಸರಿನೊಂದಿಗೆ ಇರುವಂಥದ್ದು ಹೆಚ್ಚಿಗೆ, ಅದರ ಎಲ್ಲ ವಿಚಾರಗಳಿದೆ. ಆದರೆ ಇಲ್ಲಿ ವಾರಾಯಿ ಅಂತ ಒಂದು ಹೆಸರು ಇಟ್ಟಿದ್ದಾರೆ, ನಿಜವಾಗಿಯೂ ಅಂಥ ಶಬ್ದಗಳಿಲ್ಲ. ಆದರೆ ಪಂಜುರ್ಲಿ 54 ಬಗೆಯ ಪಂಜುರ್ಲಿ ಹೆಸರುಗಳನ್ನು ನಾವು ನೋಡ್ತೇವೆ. ಇದೆ ಅಂತ ನೋಡಿ, ಅದರಲ್ಲಿ ಹುಡುಕಿ ನನಗೆ ಹೇಳಿ, ಒಂದು ವೇಳೆ ಇದ್ದರೆ ಅದರಲ್ಲಿ ಈ ವಾರ ಇದೆ ಅಂತ ನೋಡಿ. ಅಂದರೆ ಇದು ಬ್ರಾಹ್ಮಣೀಕರಣ ಮಾಡ್ತಾ ಇರೋ ನೀವು ಆ ಥರ ನಾನು ಆಪಾದನೆ ಹಾಕಲಿಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಿನಲ್ಲಿ ಆ ರೀತಿಯ ಹೆಸರುಗಳೆಲ್ಲ ಆ ರೀತಿಯ ಒಂದು ಥರ ಈಗ ಏನಾಗಿದೆ ಅಂತ ಹೇಳಿದರೆ, ಒಂದು ಆಕರ್ಷಣೆಗೋಸ್ಕರ ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲ, ಅದು ನಾನು ಹೇಳುವಂಥದ್ದು ಇಷ್ಟು. ಪಂಜುರ್ಲಿ ಇದೆ. ಪಂಜುರ್ಲಿ ಅಂತ ಅದಕ್ಕೆ ಅದು ಕದ್ರಿಯ ಪಂಜುರ್ಲಿ ಅಂತ ಕರಿಬೋದು. ಅದು ಕದ್ರಿಯ ಪಂಜುರ್ಲಿ ಹೌದು. ಅದೇ ವಾರಾಯಿ ಅಂತ ಹೇಳುವಂಥದ್ದು ಈಗ ಅನೇಕ ಕಡೆ ಹೆಸರುಗಳು ಬದಲಾಗಿದೆ. ಈಗ ಕದ್ರಿಯಲ್ಲಿ ವಾರಾಹಿ ಪಂಜುರ್ಲಿ ಕದ್ರಿ ಕ್ಷೇತ್ರದಲ್ಲಿ ಇದೆ ಅಲ್ಲ, ಅದು ಪಂಜುರ್ಲಿ ಇದೆ. ಈಗ ಉದಾಹರಣೆ ಅನ್ನ ಪಂಜುರ್ಲಿ ಅಂತ ಇಲ್ಲ, ಆಯಿತಾ? ಅನ್ನಪ್ಪ ಬೇರೆ, ಪಂಜುರ್ಲಿ ಬೇರೆ. ಪಂಜುರ್ಲಿಯ ಜೊತೆಗೆ ಅನ್ನಪ್ಪ ಆರಾಧನೆ ಪಡಿತಾ ಇದ್ದಾನೆ ಈಗ, ಮತ್ತು ಪಂಜುರ್ಲಿಯನ್ನು ಆರಾಧಿಸ್ತಾ ಅನ್ನಪ್ಪ ಆದದ್ದು. ಇನ್ನೊಂದು, ಈಗ ಈ ಕ್ಷೇತ್ರದಲ್ಲಿ ರಿಷಬ್ ಶೆಟ್ಟಿಯವರು ಏನು ಹರಕೆ ಕೊಟ್ಟ ನಂತರ ಇನ್ನು ಮುಂದೆ 5 ಮತ್ತೆ ಸೇವೆಗಳಿಗೆ ಈಗಾಗಲೇ ಬುಕ್ಕಿಂಗ್ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಒಂದು ಕಡೆಯಿಂದ ನೀವು ಹೇಳ್ತಾ ಇರುವಂಥದ್ದು ಅಲ್ಲಿ ಸಂಪ್ರದಾಯ ತಪ್ಪಿದೆ ಅಂತ, ಇನ್ನೊಂದು ಕಡೆಗೆ ಮುಂದೆ ಬರ್ತಾ ಇದ್ದಾರೆ ಈ ನೇಮೋತ್ಸವ ನೀಡಲಿಕ್ಕೆ. ಇಲ್ಲ, ಬರಲಿ, ಅದು ವ್ಯಾಪಾರ ಆಗಲಿ ಅಂತ. ನಂಬಿಕೆಯ ದೃಷ್ಟಿಯಲ್ಲಿ ಬಂದಾಗ ನಾವು ಹೇಳುವಂಥದ್ದು, ವ್ಯಾಪಾರದ ದೃಷ್ಟಿಯಲ್ಲಿ ಬಂದರೆ ಅವ್ರು ಮಾಡ್ಕೊಂಡು ಹೋಗಲಿ. ಮತ್ತು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನನಗೇನು ಸಂಬಂಧ ಇಲ್ಲ, ಅದು ಆ ಕ್ಷೇತ್ರ, ಅವ್ರು ಮಾಡ್ಕೊಂಡು ಹೋಗ್ತಾರೆ, ಮಾಡಲಿ, ಅವ್ರು ಮಾಡ್ತಾರೆ. ಇದು ಮುಂದುವರೆದು ಈಗ ಎಲ್ಲ ಕ್ಷೇತ್ರಗಳಲ್ಲಿ ಈ ರೀತಿಯಾದಂಥ ಒಂದು ದೈವಾರಾಧನೆ ನಿಮಗೆ ಉಲ್ಲಂಘನೆ ಆಗದೇ ಇರಲಿ ಅಂತ ಹೇಳುವಂಥದ್ದು. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, 3 ಮಾರ್ಗ ಸೇರಿದಲ್ಲಿ ಜನ ಸೇರುವಲ್ಲಿ ಕಟ್ಟೆಗಳನ್ನು ಕಟ್ಟಿ ಜನರನ್ನು ಕೋಲ ನೇಮದ ಮೇಲೆ ದರ್ಶನ ಎಲ್ಲ ಬಂದದ್ದು. ಬಟ್ ಇಂಥದ್ದೇ ಒಂದು ಸ್ಥಿತಿ ಮುಂದೆ ನಿರ್ಮಾಣ ಆಗದಿರಲಿ ಅಂತ ಹೇಳುವಂಥದ್ದು. ಅವರು ಮಾಡಿದರೆ ನಮ್ಮ ಆಕ್ಷೇಪ ಎಲ್ಲ ಮಾಡಿಕೊಳ್ಳಿ ಅವರು. ಆದರೆ ತುಳುನಾಡಿನಲ್ಲಿ ನಡೆಯುವಂತಹ ನೇಮೋತ್ಸವ ಸರಿಯಾಗಿ ಸಂಪ್ರದಾಯಬದ್ಧವಾಗಿ ನಡೀತಾ ಇಲ್ಲ ಅಂತ ನೀವು ಆಕ್ಷೇಪ ಮಾಡ್ತಾನೆ ಇದ್ದೀರಿ. ನೋಡಿ, ಎಲ್ಲೂ ಕೂಡ ಸರಿಯಾಗಿ ನಿಯಮಬದ್ಧವಾಗಿ ನಡೀತಾನೆ ಇಲ್ವಾ? ಎಲ್ಲೂ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನೀವು ಅದನ್ನು ಅಂಥ ಸಂದರ್ಭದಲ್ಲಿ ವಿಚಾರ ಇದು ಮಾಡ್ತೀವಿ. ಈಗಾಗಲೇ ಭಾರಿ ಜನರಿಗೆ ಅನುಭವದ ಕೊರತೆ ಇದೆ. ಅನೇಕ ಒಂದು ಪ್ರಾಕೃತಿಕವಾದ ಆಹಾರವನ್ನು ಹಾಕಬೇಕು, ಅದನ್ನು ಒಂದು ನಂಬಿಕೆ ಇದೆ, ಅದರಲ್ಲೊಂದು ಇದಿದೆ, ಅದು ಇಲ್ಲ, ಈಗ ಆಗ್ತಾ ಇಲ್ಲ. ಅನೇಕ ಕಡೆ ಕೆಲವೊಂದು ಪರಿವರ್ತನೆ ಆಗಿದೆ. ಅವರ ಬೇಕಾದಾಗೆ ಸ್ವಯಂ ಪ್ರೇರಿತವಾಗಿ ಮಾನವನ ತೃಪ್ತಿಗೋಸ್ಕರ ಪರಿವರ್ತನೆ ಆಗ್ತಾಯಿದೆ. ಪ್ರಾಕೃತಿಕವಾಗಿ ತುಂಬ ಬದಲಾವಣೆಗಳಾಗಬೇಕು. ದೈವಾರಾಧನೆ ಎಲ್ಲೋ ಒಂದು ಕಡೆ ಅನೇಕ ಕಡೆಗಳಲ್ಲಿ ಸ್ವಲ್ಪ ದಿಕ್ಕು ತಪ್ಪುತ್ತಾ ಇದೆ. ಸ್ಪಷ್ಟವಾಗಿ ಹೇಳುವುದಾದರೆ ದಿಕ್ಕು ತಪ್ಪುತ್ತಾ ಇದೆ. ಧನ್ಯವಾದ. ಇದಿಷ್ಟು ದೈವಾರಾಧಕರಾದಂತಹ ತಮ್ಮಣ್ಣ ಶೆಟ್ಟಿಯವರ ಮಾತು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ವಿಶ್ಲೇಷಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.